ಅದಕ್ಕೆ ಸಂಬಂಧಪಟ್ಟಿರೋದು. ಸಿಎಂ ಡಿಕೆಶಿಗೆ ಪ್ರಥಮ ಚುಂಬನಂ ದಂತ ಭಗ್ನ. ಸತೀಶ್ ಜಾರಕಿಹೊಳಿ ಸ್ವರಗಿ ಹೋಗಿದ್ದಾರೆ. ಎಂಬಿ ಪಾಟೀಲ್ ಮುದಿಡಿ ಹೋಗಿದ್ದಾರೆ. ಪರಮೇಶ್ವರ್ ತುಟಿಯ ಮೇಲೆ ನಗೆಯೇ ಮಿಂಚಿಲ್ಲ. ಖಂಡ್ರೆಗೆ ಕೆಪಿಸಿಸಿ ದಕ್ಕಲಿಲ್ಲ ಎಂಬ ಕೊರಗಿದೆ. ಯತೀಂದ್ರಗೆ ಡಿಸಿಎಂ ಆಗಲಿಲ್ಲ ಎಂಬ ಸೊರಗಿದೆ. ಭೈರತಿಗೆ ಅದೇನೋ ಸಾರಿಗೆಯೋ ಏನೋ ಎಂಬ ಕೊರಗು. ರಾಮಲಿಂಗಾರೆಡ್ಡಿ ರಾಜೀನಾಮೆ ಹರಿ. ಪ್ರಿಯಾಂಕ್ ಖರ್ಗೆ ಪೊಲೀಸರೊಂದಿಗೆ ಸೆಣಸುವ ಚಿಂತೆ. ಖಾದರ್ಗೆ ಸಿದ್ದರಾಮಯ್ಯನ ಬಿಟ್ಟು ಹೇಗಿರೋದು ಎಂಬ ಚಿಂತೆ. ರಾಜೀನಾಮೆ ಬಿಸಾಡಿ ತೊಡೆ ತಟ್ಟಿದ ಹಳೆ ಹುಲಿ ರಾಮಲಿಂಗಾರೆಡ್ಡಿ. ನೂತನ ಮುಖ್ಯಮಂತ್ರಿ ಡಿಕೆಗೆ ಶುರುವಾಯಿತು ದುಗುಡ. ಅದಕ್ಕೆ ಫ್ರೀಡಂ ಟಿವಿ ಹೇಳಿದ್ದು ಚಲರಾಯ ಸ್ವಾಮಿ ಜೊತೆಗಿಟ್ಕೊಳ್ಳಿ ಅಂತ. ಕೇಳಿಸ್ಕೊಳ್ಳಿಲ್ಲ ನೀವು. ಈಗ ಡಿಕೆ ಪರ ನಿಂತು ಮಾತನಾಡೋ ಒಬ್ಬನೇ ಒಬ್ಬ ಸಚಿವ ಇಲ್ಲ. ಡಿಕೆ ಸಂಪುಟದಲ್ಲಿರುವ ಎಲ್ಲರೂ ಸಿದ್ದರಾಮಯ್ಯ ಬಣದ ಸಚಿವರೇ. ಅಯ್ಯೋ ಭಗವಂತ, ದೈವ ಭಕ್ತ ಸಿಎಂ ಡಿಕೆಗೆ ಇದಂತಹ ಕಷ್ಟ ಕಾಲ. ಅಯ್ಯಯ್ಯೋ, ಸಿಎಂ ಡಿಕೆಗೆ ನೆಮ್ಮದಿಯೇ ಇಲ್ವ. ಜೊತೆಲಿ 10 ಜನ ಇದ್ರೆ 4 ಜನರಿಗಾದ್ರೂ ಕೂಡ ಏನೋ ಚೆನ್ನಾಗಿಟ್ಕೋಬೇಕಂತ ಕೊನೆಗೆ ಹೊರದಕ್ಕೆ ನಾನು ಉದಾಹರಣೆ ಹೇಳಿದ್ದೆ. ಡಿಕೆ ಶಿವಕುಮಾರ್ ಅವರ ಶಿವತಾಂಡವ ಶುರುವಾಗಿ 2 ದಿನ ಆಯಿತು. ಈ ಶಿವತಾಂಡವದಲ್ಲಿ ಕೆಜೆ ಜಾರ್ಜ್ ನಕ್ಕಲಿಲ್ಲ. ಯತೀಂದ್ರ ಸಿದ್ದರಾಮಯ್ಯ ಪರಿಪೂರ್ಣ ಸಂತೋಷದಿಂದೇನು ಡಯಾಸ್ನಿಂದ ಇಳಿದಿಲ್ಲ. KH ಮುನಿಯಪ್ಪನವರು ಗಂಟು ಹಾಕೊಂಡು ಇಳಿದ್ರಂತೆ ಸ್ಟೇಜ್ನಿಂದ ಅವತ್ತಿನ ದಿನ. ಯತೀಂದ್ರ ಸಿದ್ದರಾಮಯ್ಯರಿಗೆ ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಬಯಕೆ ಇತ್ತು. ಕಾರಣ ಅಹಿಂದ ಸಿಎಂ ನನ್ನ ಕೆಳಗಿಳಿಸಿ ಯತೀಂದ್ರರಂತಹ ಮಗನಿಗೆ ಏನಾದರೂ ಪಟ್ಟ ಸಿಗಬಹುದು ಅನ್ನೋ ಒಂದು ಆಸೆ. UT ಖಾದರ್ ಅವರಿಗೆ ಸಿಎಂ ಸಿದ್ದರಾಮಯ್ಯರನ್ನ ಬಿಟ್ಟು ಹೋಗ್ತಿರೋ ಚಿಂತೆಗಳು. 13 ಸಚಿವರಿಗೂ ಒಂದೊಂದು ತರಹದ ಚಿಂತೆಗಳು. ಫ್ರೀಡಂ ಟಿವಿ ಆರಂಭದಲ್ಲೇ ನಾವು ಡಿಕೆ ಶಿವಕುಮಾರ್ ಅವರಿಗೆ ಅರ್ಥ ಮಾಡಿಸೋ ಪ್ರಯತ್ನಗಳನ್ನು ಮಾಡಿದ್ವಿ. ಚಲುವರಾಯ ಸ್ವಾಮಿರಂತಹ ವ್ಯಕ್ತಿತ್ವಗಳನ್ನು ಸೈಡಲ್ಲಿ ಇಟ್ಕೊಳ್ಳಿ, ಈ ತರಹದ ಸಂದರ್ಭ ಬಂದಾಗ ಅಬ್ಬರಿಸಿ ಒಬ್ಬಿರಿಯೋದಕ್ಕಾದ್ರೂ ಅವರು ಬಳಕೆ ಆಗ್ತಾರೆ ಅನ್ನೋದು. ಯಾರನ್ನೂ ಇಟ್ಕೊಳ್ಳಿ, ಅವರೇ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ ಒಬ್ಬರೇ. ಜಿ ಪರಮೇಶ್ವರ್ ಅವರು ಓಡಾಡ್ಕೊಂಡು ಬಂದು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ರ ಇಲ್ಲ. ಬೇಳೂರು ಗೋಪಾಲಕೃಷ್ಣ ಮೃದು ಧ್ವನಿಲಿ 1-2 ಲೈನ್ ಎಳೆದ್ಬಿಟ್ಟು ಅವರು ಹೋದ್ರು. ಉಳಿದ ಹಾಗೆ ಬಾಲಕೃಷ್ಣ ಇನ್ನು ಬರಬೇಕಷ್ಟೆ, ಇನ್ನು ಬರ್ತಾರೋ. ಇನ್ನುಳಿದಂತೆ ಸಚಿವ ಸಂಪುಟದ ಯಾವ ಮಂತ್ರಿಗಳು ಡಿಕೆ ಶಿವಕುಮಾರ್ ಅವರ ಪರ ರಕ್ಷಣಾತ್ಮಕವಾಗಿ ಮಾತನಾಡಿದ್ದಾರೆ ಎಲ್ಲೂ ನೀವು ಕೇಳಿಸ್ಕೊಳ್ಳಿಲ್ಲ. ಸಿದ್ದರಾಮಯ್ಯರ ಕ್ಯಾಬಿನೆಟ್ಟು ಅಂತ ಬಂದಾಗ ಈ ತರಹದ್ದೇನಾದ್ರೂ ಪ್ರಸಂಗಗಳಾಗಲಿ, ತಲೆಗೊಬ್ಬ ಬಂದು ಮಾತನಾಡ್ತಾ ಇದ್ದ ಸಿದ್ದು ಪರ. ಸಿದ್ದರಾಮಯ್ಯರ ಪರ ತಲೆಗೊಬ್ಬರು ಬಂದು ಮಾತನಾಡ್ತಾ ಇದ್ರು. ಯಾರು ಕೂಡ ಸಿದ್ದರಾಮಯ್ಯರ ಸ್ಟೇಟ್ಮೆಂಟ್ ಅನ್ನು ಮುಟ್ಟೋದಕ್ಕೂ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ. ಹಂಗಂತ ಡಿಕೆ ಶಿವಕುಮಾರ್ ಅವರು ದುರ್ಬಲರು ಅನ್ನುವ ವಾದ ನಮ್ದಲ್ಲ. ಬದಲಾಗಿ ಮೊದಲೇ ಎಲ್ಲವೂ ಕೂಡ ಆಯೋಜನೆ ಆಗಬೇಕು ಅಂತ. ಮದುವೆ ಮನೆಯಲ್ಲಿ ಆ ಡೋರ್ ಹತ್ರಕ್ಕೊಬ್ಬ ನಿಂತ್ಕೋಬೇಕು, ಹಿತ್ಲು ಬಾಗ್ಲಲ್ಲಿ ಒಬ್ಬ ನಿಂತ್ಕೋಬೇಕು. ಇವೆಲ್ಲವೂ ಯಾಕೆ ಯೋಜನೆ ಮಾಡ್ತಾರೆ? ನಾಳೆ ದಿನ ಅಲ್ಲೇನು ತಕರಾರಾಗಬಾರ್ದು, ಏನೋ ಗಡಿಬಿಡಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸಚಿವ ಸಂಪುಟದಲ್ಲೂ ಕೂಡ ಹಂಗೇನೆ. ಮನೆಯ ಸದಸ್ಯರು ಅಲ್ವಾ, ಒಂದು ಅಸೆಂಬ್ಲಿಯ ಅಥವಾ ಒಂದು ಸಚಿವ ಸಂಪುಟ ಅಂದ್ರೆ ಡಿಕೆ ಸರ್ಕಾರದ ಮನೆ ಸದಸ್ಯರುಗಳು. ಯಾರ್ಯಾರು ಹೆಂಗಿರಬೇಕು ಅನ್ನುವುದನ್ನು ನಿರ್ಧಾರ ಮಾಡೋ ಪರಮಾಧಿಕಾರ ಸಿಎಂ ಸ್ಥಾನಕ್ಕೆ ಇರ್ತಾರೆ. ಈಗೇನಾಯಿತು? ರಾಜೀನಾಮೆಯನ್ನು ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಡಿಕೆ ಶಿವಕುಮಾರ್ ಅವರಿಗೆ. ರಾಜೀನಾಮೆಯನ್ನ ತಡೆಯೋದಕ್ಕೆ ಆಗಲಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನ ತಡೆಯೋದಕ್ಕೆ ಡಿಕೆ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಡಿಕೆ ಶಿವಕುಮಾರ್ ಅವರ ಪರವಾಗಿ ನಿಂತ್ಕೊಂಡು ಮಾತನಾಡುವಂತಹ 13 ಸಚಿವರುಗಳ ಪೈಕಿ ಯಾರೊಬ್ಬರು ಕೂಡ ಬರೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಸಾಯಿಲ್ ಏನೋ ಕಾಂಗ್ರೆಸ್ ನಲ್ಲಿ ಈಗ ರಾಜೀನಾಮೆ ಪರ್ವ ಆರಂಭ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ತಮಗೆ ಇಷ್ಟವಾದ ಖಾತೆ ಸಿಗದಿರೋ ಹಿನ್ನೆಲೆ ರಾಜೀನಾಮೆಯನ್ನ ನೀಡಿರುತ್ತೆ. ಅಂದ್ರೆ ನಿನ್ನೆ
ಸಿಎಂ ಆಗಿರುವಂತಹ ಡಿ ಕೆ ಶಿವ ಸತತ ಪ್ರಯತ್ನ ಪಟ್ಟರು ಕೂಡ ಮನವೊಲಿಸಕ್ಕೆ ಎಲ್ಲೋ ಒಂದ್ ಕಡೆ ಅದೇ ಪ್ರಯತ್ನ ಯತ್ನವಾಗಿ ಹೊಳಿತು ಹೊರತು ಅದು ಯಶಸ್ವಿ ಆಗಿಲ್ಲ. ಅದರಿಂದಾಗಿಯೇ ಈಗ ಸಾಕಷ್ಟು ಸಂಕಷ್ಟದಲ್ಲಿ ಡಿ ಕೆ ಇರುವಂತದ್ದು. ಡಿ ಕೆ ಜೊತೆ ಮತ್ತೆ ಡಿ ಕೆ ಆಪ್ತರು ಕೂಡ ಈಗ ಯಾರು ಅದ್ರ ಬಗ್ಗೆ ಚೆನ್ನಾಗಿ ಮಾತನಾಡ್ತಿಲ್ಲ. ಒಂದು ವೇಳೆ ಸ್ವಾಮಿ ಅವರ ಜೊತೆಲಿ ಇದ್ದಿದ್ದೇ ಆದ್ರೆ ಅವರು ಕೂಡ ಅವರ ಪರವಾಗಿ ಮಾತನಾಡುವ ಸಾಧ್ಯತೆ ಇರ್ತಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ನಾಯಕರು ಡಿ ಕೆ ಪರ ಮಾತನಾಡುವ ಕೆಲಸಗಳನ್ನ ಮಾಡ್ತಿಲ್ಲ. ಪ್ರಮುಖವಾಗಿ ಎಲ್ಲೋ ಒಂದ್ ಕಡೆ ಎಲ್ಲರೂ ಅಂದ್ರೆ 13 ಜನ ಸಚಿವರಿದ್ದು ಯಾರು ಇಲ್ಲದಂತೆ ಇರುವಂತಹ ಡಿಸಿಎಂಗೆ ಒಂದ್ ರೀತಿ ಸಿಎಂ ಅವ್ರಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಪ್ರಮುಖವಾಗಿ ನಿನ್ನೆಯಿಂದಲೂ ಕೂಡ ಈ ಡ್ರಾಮಾ ನಡೀತಾ ಇರುವಂತದ್ದು. ಯಾಕೆಂದ್ರೆ ನಿನ್ನೆ ನೇರವಾಗಿ ರಾಮಲಿಂಗಾರೆಡ್ಡಿ ಅವರು ಭೇಟಿಯಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿರೋದು. ಅಲ್ಲಿ ಮನವೊಲಿಸುವ ಪ್ರಯತ್ನ ಮಾಡಿದ್ರು, ಅದು ಕೂಡ ಆಗಿಲ್ಲ. ಸಿದ್ದರಾಮಯ್ಯಗೆ ಹೋಗಿ ಮನವಿ ಮಾಡಿದ್ರು. ಅಂದ್ರೆ ರಾಮಲಿಂಗಾರೆಡ್ಡಿ ಅವ್ರನ್ನ ಕರೆಸಿ ಮನವಿ ಚರ್ಚೆ ನಡೆಸಿ ಅಂತ ಹೇಳಿದ್ರು ಕೂಡ ಅದು ಎಲ್ಲೋ ಒಂದ್ ಕಡೆ ಯಶಸ್ವಿ ಆಗಿಲ್ಲ. ಇವತ್ತು ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಹೋಗಿ ಮಾತುಕತೆ ನಡೆಸಿದ್ರು ಕೂಡ ಮನವೊಲಿಕೆಗೆ ಪ್ರಯತ್ನ ಮಾಡಿದ್ರು ಕೂಡ ಅದು ಕೂಡ ಯಶಸ್ವಿ ಆಗದೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಈಗ ಏನೋ ಸುದ್ದಿಗೋಷ್ಠಿ ಮೂಲಕ ತಿಳಿಸಿರುವಂತದ್ದು. ಇಲ್ಲ ಒಂದ್ ಕಡೆ ಒಂಟಿಯಾದ್ರ ಡಿ ಕೆ ಶಿವ ಪ್ರಶ್ನೆ ಕೂಡ ಮೂಡ್ತಾ ಇರೋದು. ಪ್ರಮುಖವಾಗಿ ಹಲವರಿಗೆ ಅಸಮಾಧಾನ ಇದೆ. ಇದೊಂದ್ ಕಡೆ ಸಾರಿಗೆ ಇಲಾಖೆ ಕೊಟ್ಟಿರೋದ್ರಿಂದ ಭೈರತಿ ಅವರು ಕೂಡ ಅಸಮಾಧಾನ ಇರುವಂತದ್ದು. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಸಿಗದೆ ಎಲ್ಲ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದ್ ರೀತಿಯಾದಂತ ಮೌನವಾಗಿರುವಂತದ್ದು. ಇನ್ನೊಂದ್ ಕಡೆ ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಕೂಡ ಎಲ್ಲೋ ಒಂದ್ ಕಡೆ ಮೌನವನ್ನು ವಹಿಸ್ತಾ ಇರುವಂತದ್ದು ಕಾಂಗ್ರೆಸ್ ಅಲ್ಲಿ ದೊಡ್ಡ ಜಟಾಪಟಿಗೆ ಕಾರಣ ಆಗುತ್ತಾ ಎಂಬ ಕೂಡ ಪ್ರಶ್ನೆ ಮೂಡ್ತಾ ಇರುವಂತದ್ದು ಸಾಯಿಲ್. ಇನ್ನು ಮಾರುತಿ, ಈಗ ಸಿದ್ದರಾಮಯ್ಯರ 2 ಬಾರಿ ಆಡಳಿತದಲ್ಲಿ ಈ ತರಹದ ಪ್ರಸಂಗಗಳು, ಈ ತರಹದ ಪೊಲಿಟಿಕಲ್ ಹೈಡ್ರಾಮಾಗಳು ನಡೆದಂತಹ ಸಂದರ್ಭದಲ್ಲಿ ಇನ್ಸ್ಟೆಂಟ್ ಆದಂತಹ ಪರಿಹಾರಗಳು ಸಿಗ್ತಾ ಇತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರ ರೂಲ್ ಶುರುವಾಗಿ 2 ದಿನ ಕಳೆದಿಲ್ಲ. ಪ್ರಥಮ ಕೇಸ್ ಇದು. ಇನ್ನು ಮುಂದಕ್ಕೆ ಹೆಂಗೆ ಹ್ಯಾಂಡಲ್ ಮಾಡ್ತಾರೋ ಏನೋ. ಸಾಯಿಲ್, ಸದ್ಯದ ಮಟ್ಟಿಗೆ ಈಗಿರೋದು ಈಗ ಹೈಕಮಾಂಡ್ ನಾಯಕರು ಕೂಡ ರಾಜ್ಯಕ್ಕೆ ಬರ್ತಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ. ಅಲ್ಲಿ ಕೂಡ ಇದು ಚರ್ಚೆ ಆಗುವ ಸಾಧ್ಯತೆ ಇರುತ್ತೆ. ಮುಂದಿನ ದಿನಗಳು ಕೂಡ ತುಂಬಾ ಸಂಕಷ್ಟ ಇರೋದು. ಯಾಕೆಂದ್ರೆ ಒಂದ್ ಕಡೆ ಅನುದಾನಗಳನ್ನ ಹಂಚಬೇಕು, ಗ್ಯಾರಂಟಿಗಳನ್ನ ನಿರ್ವಹಣೆ ಮಾಡಬೇಕು ಮತ್ತು ಸಚಿವರನ್ನ ಕೂಡ ಹಿಡಿದಿಟ್ಕೋಬೇಕು. ಇನ್ನ ಬಾಕಿ ಉಳಿದಂತ ಸಚಿವ ಸ್ಥಾನಕ್ಕೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇರುವಂತದ್ದು. ಅವ್ರನ್ನು ಕೂಡ ಸಂಭಾಳಿಸ್ಬೇಕು, ಅಲ್ಲಿ ಕೂಡ ಆಯ್ಕೆ ಮಾಡ್ಬೇಕು. ಎಲ್ಲವೂ ಕೂಡ ಒಂದ್ ರೀತಿಯಾದ ಡಿ ಕೆ ಶಿ ಅವರಿಗೆ ಸಂಕಷ್ಟ ಎದುರಾಗ್ತಾ ಇರೋದು. ಯಾವ ರೀತಿಯಾದಂತ ಇದನ್ನ ಸರಿದೂಗಿಸ್ಕೊಂಡು ಹೋಗ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು ಸಾಯಿಲ್. ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಸೊ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪ್ರಸಂಗ ಬಗೆಹರಿಸುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಒಂದು ಕಡೆ ಆಕ್ಟಿವ್ ಆಗಿದ್ದಾರೆ. ಅವರ ಸ್ಟೇಟ್ಮೆಂಟ್ನಲ್ಲಿ ಒಂದು ಆತ್ಮವಿಶ್ವಾಸಗಳು ಕಾಣ್ತಾ ಇತ್ತು. ರಾಮಲಿಂಗಾರೆಡ್ಡಿ ನನ್ನ ಆತ್ಮೀಯ ಮತ್ತು ಸ್ನೇಹಿತ, ಒಬ್ಬ ಜ್ಯೇಷ್ಠತೆ ಹೊಂದಿರತಕ್ಕಂತಹ ನಾಯಕ. ಅಂದರೆ ಈಸ್ ಎ ಸೀನಿಯರು. ಆ ತರಹದ್ದೊಂದು ನಾಯಕನಿಗೆ ಎಲ್ಲ ಒಂದು ಸಣ್ಣ ತರಹದ ಬೇಜಾರಿದೆ. ಜಲಸಂಪನ್ಮೂಲ ತೀರ ಇಷ್ಟ ಇಲ್ಲದೆ ಇರತಕ್ಕಂತಹ ಖಾತೆ ಮತ್ತು ಆ ವಿಚಾರದಲ್ಲಿ ಹಿಡಿತ ಕಮ್ಮಿ. ಹಾಗಾಗಿ ನಾವು ಕೊಟ್ಟಿರೋ ಖಾತೆಯಲ್ಲಿ ಒಂದು ಸ್ವಲ್ಪ ಬೇಜಾರಿದೆ. ಅವರೇನೋ ಹೊಸ ಖಾತೆಗಳನ್ನು ಕೇಳ್ತಿದ್ದಾರೆ, ಅದನ್ನು ಕೊಡೋ ಪ್ರಯತ್ನ ನಮ್ಮಿಂದ ಆಗ್ತವೆ ಅಂತ ಹೇಳಿ ಡಿ ಕೆ ಹೇಳ್ತಾರೆ. ಆದರೆ ರಾಮಲಿಂಗಾರೆಡ್ಡಿಯ ಹೇಳಿಕೆಯಲ್ಲಿ ಏನು ಹೇಳಿದ್ರು? ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು ನನ್ನ ಮನೆ ಬಾಗಿಲಿಗೆ ಬಂದಿದ್ರು, ಗಂಟೆಗಟ್ಟಲೆ ಕೂತು ಮಾತನಾಡಿದ್ರು. 2.5 ವರ್ಷಗಳ ನಂತರ ನನ್ನ ಆಡಳಿತಗಳು ಬರ್ತಾವೆ, ಆ ಸಂದರ್ಭದಲ್ಲಿ ನಿಮಗೆ ಆಯಕಟ್ಟಿನ ಖಾತೆಗಳನ್ನು ನಾವು ಕೊಡ್ತೀವಿ ಅಂತೇಳಿ ಪ್ರಾಮಿಸ್ ಮಾಡಿದ್ರು. ಆದರೆ ಭೈರತಿ ಸುರೇಶು ಫೋನ್ ಮಾಡಿ ಕರೆದು ಕನ್ನಿಂಗ್ಹ್ಯಾಮ್ ರೋಡ್ನಲ್ಲಿ ನನಗೊಂದು ಇಲಾಖೆ ಹೇಳಿದರು. ಆದರೆ ಕೊನೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಖಾತೆ ಹಂಚಿಕೆ ಆದಾಗ ನನ್ನ ಆರ್ಡರ್ ಕಾಪಿಲಿ ಇದ್ದಿದ್ದ ಇಲಾಖೆನೇ ಬೇರೆ, ನನಗೂ ಅದಕ್ಕೆ ಸಂಬಂಧವೇ ಇಲ್ಲ. ಈ ತರಹದ ಆಭಾಸ ಪ್ರಸಂಗಗಳು ಯಾಕಾಗಬೇಕು? ನಾನು ಯಾರು? 40 ವರ್ಷಗಳಿಂದ ಆಕ್ಟಿವ್ ರಾಜಕಾರಣಿ, 8 ಬಾರಿ MLA ಆಗಿದ್ದೀನಿ. ಈ ತರಹದ್ದೊಂದು ಅನುಭವಿ ನಾಯಕನಿಗೆ ಈ ತರಹದ ಆಭಾಸಗಳಾಗಬಹುದಾ? ಗೊತ್ತಿದ್ದ ಎಡವಟ್ಟು ಮಾಡ್ಕೊಂಡ್ರೋ ಗೊತ್ತಿಲ್ಲದಲ್ಲೇ ಎಡವಟ್ಟು ಮಾಡ್ಕೊಂಡ್ರು. ಆದರೆ ನಾನು ಯಾರ ಬಗ್ಗೆಯೂ ಏನನ್ನೂ ಹೇಳೋದಕ್ಕೆ ಹೋಗೋದಿಲ್ಲ. ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ, ನನ್ನ ಸ್ವಂತ ನಿರ್ಧಾರ, ಇದು ವೈಯಕ್ತಿಕ ತೀರ್ಮಾನ. ಹಾಗಂತ ಕಾಂಗ್ರೆಸ್ ಬಿಟ್ಟು ಹೋಗ್ತಾ ಇದ್ದೀನಾ? ಇಲ್ಲ, ಕಾಂಗ್ರೆಸ್ನಲ್ಲೇ ಇರ್ತೀನಿ. ಕಾರಣ ಕಾಂಗ್ರೆಸ್ ನನ್ನ ಪಾರ್ಟಿ, ಅದರಲ್ಲಿ ನಾನು ನಿಷ್ಠಾವಂತ ನಾಯಕ. ಹಾಗಾಗಿ ನಾನು ಅದರಲ್ಲೇ ಮುಂದುವರಿತೀನಿ. ಕಾಂಗ್ರೆಸ್ಸಿನ MLA ಆಗಿ ಮಾತ್ರ ಮುಂದುವರಿತೀನಿ, ಸಚಿವನಾಗಲ್ಲ. ಇಲ್ಲ ಆಶ್ಚರ್ಯ ಅನಿಸೋದೇನು ಅಂದರೆ, ಸಿದ್ದರಾಮಯ್ಯರ ಸರ್ಕಾರಕ್ಕೂ ಅವರು ನಿಭಾಯಿಸ್ತಾ ಇದ್ದಂತಹ ರೀತಿಗೂ
ಡಿ ಕೆ ಶಿವಕುಮಾರ್ ಅಂತಹ ನಾಯಕನ ಸರ್ಕಾರಕ್ಕೂ ಮತ್ತು ಡಿ ಕೆ ನಿಭಾಯಿಸ್ತಾ ಇರುವಂತಹ ರೀತಿ. ಈ ಕ್ಯಾಬಿನೆಟ್ನಲ್ಲಿರುವ ಭಾಗಶಃ ಪೈಕಿ ನಾಯಕರು ಸಿದ್ದರಾಮಯ್ಯರ ಪರಮಾಪ್ತರು. ರಾಮಲಿಂಗಾರೆಡ್ಡಿ ಆಗಿರಲಿ, ಯತೀಂದ್ರ ಸಿದ್ದರಾಮಯ್ಯ ಆಗಲಿ, ಜಿ ಪರಮೇಶ್ವರ್ ಆಗಲಿ, ಕೆ ಎಚ್ ಮುನಿಯಪ್ಪನವರಾಗಲಿ, ಯು ಟಿ ಖಾದರ್ ಆಗಲಿ, ಕೆ ಜೆ ಜಾರ್ಜ್ ಆಗಲಿ, ಕೃಷ್ಣ ಬೈರೇಗೌಡರಾಗಲಿ, ಎಲ್ಲರೂ ಭಾಗಶಃ ಸಿದ್ದರಾಮಯ್ಯರ ಪರಮಾಪ್ತ ವಲಯದವರೇ. ಹೈಕಮಾಂಡ್ ಮಧ್ಯಪ್ರವೇಶ ಮತ್ತು ಅವರ ಹಸ್ತಕ್ಷೇಪದಿಂದ ಈ ಕ್ಯಾಬಿನೆಟ್ನಲ್ಲಿ ಇವರ ಹೆಸರುಗಳು ಬರೋದಕ್ಕೆ ಕಾರಣ ಆಯಿತು. ಇನ್ನು ಎರಡನೇ ಸುತ್ತಿನ ಕ್ಯಾಬಿನೆಟ್ ರಚನೆ ಆಗುತ್ತಲ್ಲ, ಸಚಿವ ಸಂಪುಟ ವಿಸ್ತರಣೆ, ಆ ಸಂದರ್ಭದಲ್ಲಿ ಡಿ ಕೆ ಪರಮಾಪ್ತರು ಎಂಟ್ರಿ ಕೊಡ್ತಾರೆ. ಆಗ ಇನ್ನೂ ಸಮಸ್ಯೆಗಳು ಇರ್ತವೆ ಅನ್ನೋದು ಒಂದಷ್ಟು ವಿಶ್ಲೇಷಕರ ಅಭಿಪ್ರಾಯ. ಈಗ ಆಗಿರೋ ಒಂದು ಸಮಸ್ಯೆಯನ್ನೇ ಬಗೆಹರಿಸೋದಕ್ಕೆ ಡಿ ಕೆ ಅವರಿಗೆ ಸವಾಲಾಗುವುದಾದರೆ, ಸಚಿವ ಸಂಪುಟ ವಿಸ್ತರಣೆ ಆದ ನಂತರ ಬರುವ ಒಂದೊಂದು ಕ್ಯಾರೆಕ್ಟರ್ಗಳಿದಾವಲ್ಲ, ಆಗ ಉಂಟಾಗುವ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದು ಬಹಳಷ್ಟು ಕಷ್ಟ ಆಗ್ತವೆ. ಡಿ ಕೆ ಶಿಗೆ ಪ್ರಥಮ ಚುಂಬನಂ ದಂತ ಭಗ್ನಂ. ನಿಜಕ್ಕೂ ಸತೀಶ್ ಜಾರಕಿಹೊಳಿ ಸ್ವರ್ಗ ಹೋಗಿದ್ದಾರೆ. ಅವರಿಗೆ ಕೊಟ್ಟಿರೋ ಇಲಾಖೆಯಿಂದ ಎಂಬಿ ಪಾಟೀಲ್ ಮುದುಡು ಹೋಗಿದ್ದಾರೆ. ಸೂರ್ಯನ ಬೆಳಕು ಇಲ್ದಲೇ ಇದ್ದಾಗ ಹೂವಿನ ರೂಪ ಹೆಂಗಿರ್ತಾವ ಹಂಗೆ ಸಿಎಂ ಡಿ ಕೆ ಶಿಗೆ ಒಂದು ತರಹದ ಮೊದಲ ಮುತ್ತಿದು, ಆದರೆ ಎಲ್ಲೋ ಒಂದು ಕಡೆ ಸಣ್ಣ ಭಗ್ನವೂ ಕೂಡ ಉಂಟಾಗಿದೆ. ಯತೀಂದ್ರ ಸಿದ್ದರಾಮಯ್ಯನವರೇನು ಪರಿಪೂರ್ಣ ಸಂತೋಷದಿಂದ ನಾವು ಕಂಡಿಲ್ಲ ಈ ಒಂದು 2-3 ದಿವಸದಲ್ಲಿ. ಸತೀಶ್ ಜಾರಕಿಹೊಳಿಯೂ ಕೂಡ ಅಷ್ಟು ಹ್ಯಾಪಿ ಆಗಿರೋದನ್ನ ನಾವೆಲ್ಲೂ ಕಂಡಿಲ್ಲ. ಅವ್ರು ಹ್ಯಾಪಿ ಆಗಿದ್ರೆ ಅವ್ರ ಮನೇಲಿ ಒಂದು ಸ್ವಲ್ಪ ಒಳ್ಳೆ ಸಾಂಬಾರು ಮಾಡ್ತಾರೆ, ಇಲ್ದಲೇ ಇದ್ರೆ ಅದೇ ಪುಳಿಯೋಗರೆ, ಅದೇ ಚಿತ್ರಾನ್ನ. ಸತೀಶ್ ಜಾರಕಿಹೊಳಿ ಖುಷಿಯಾಗಿದ್ದಾರೆ ಅನ್ನೋದು ಗೊತ್ತಾಗೋದೇನು ಅಂದರೆ ಅವ್ರ ಮನೇಲಿ ಮಧ್ಯಾಹ್ನದ ಏನು ಅಡುಗೆ ಆಗಿದೆ ಅನ್ನೋದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಶಿವಕುಮಾರ್ ಅವರ ಸರ್ಕಾರ ರಚನೆಯಾಗಿ 2 ದಿನ, ಆ 2 ದಿನದಲ್ಲಿ ರಾಮಲಿಂಗಾರೆಡ್ಡಿ ತರಹದ ನಾಯಕನೊಬ್ಬ ರಾಜೀನಾಮೆ, ಇದನ್ನು ಮುಂದೆ ಹೆಂಗೆ ಪರಿಹರಿಸ್ತಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ತಲೆನೋವು. ಸುತ್ತಲೂ ಯಾರನ್ನೂ ಇಟ್ಕೊಳ್ಳಲಿಲ್ಲ.